ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ನಗರಸಭೆ ಸಿಬ್ಬಂದಿಯ ಮೇಲೆ ಹಲ್ಲೆ, ಉಪವಿಭಾಗ. ಗಂಗಾವತಿ ನಗರದ 11ನೇ ವಾರ್ಡ್ನಲ್ಲಿ ನೀರು ಸಮಸ್ಯೆ ಬಗೆಹರಿಸಲು ಹೋದಾಗ ಸಿಬ್ಬಂದಿಯ ಮೇಲೆ ಹಲ್ಲೆ. ನಗರಸಭೆ ಸಿಬ್ಬಂದಿಯ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ ಕಾರಣ ನಗರಸಭೆ ನೀರು ಸರಬರಾಜು ಇಲಾಖೆಯ ಸಿಬ್ಬಂದಿಗಳಿಂದ ನಗರದ ಠಾಣೆಗೆ ದೂರು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ನಾಣ್ಣುಡಿಯಂತೆ ಇದ್ದರೆ ಮುಗಿದೋಗ್ತಾ ಇತ್ತು. ಜಗಳವಾಗ್ತಾನೆ ಇರಲಿಲ್ಲ ಅನಿಸ್ತದೆ. ನಗರಸಭೆ ಸಿಬ್ಬಂದಿಯು ನೀರು ಬಿಡಲು 11ನೇ ವಾರ್ಡ್ಗೆ ದಿನಾಲು ಹೋಗುವಂತೆ ಹೋದಾಗ ಅಲ್ಲಿ ನಡೆದ ಘಟನೆಯ ಬಗ್ಗೆ ವಿಚಾರಿಸಿ ರಗಡಪ್ಪ ಹುಲಿಹೈದರ್ ಅವರು ಘಟನೆಯ ಬಗ್ಗೆ ವಿವರಿಸಿ ಮಾಧ್ಯಮದವರ ಮುಂದೆ ಹೇಳಿಕೆ ನೀಡಿದರು. ಗಂಗಾವತಿ ನಗರಸಭೆಯ ನೀರು ಸರಬರಾಜು ವಿಭಾಗದ ಮೇಸ್ತ್ರಿಗಳಾದಂತಹ ವಾಸು ಮತ್ತು ರಾಮಣ್ಣ ಅವರು ಪ್ರಶಾಂತ ನಗರಕ್ಕೆ ನೀರಿನ ಸಮಸ್ಯೆ ಬಗ್ಗೆ ವಿಚಾರಿಸಲು ಹೋದಾಗ ಅಲ್ಲಿನ ಸಾರ್ವಜನಿಕರು ರಾಮಣ್ಣನ ಮೇಲೆ ಹಲ್ಲೆ ಮಾಡಿದ್ದಾರೆಂದು ರಗಡಪ್ಪ ಹುಲಿಹೈದರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅವರು ನಗರದ ಠಾಣೆಗೆ ದೂರು ನೀಡುತ್ತೇವೆ ಎಂದು ತಿಳಿಸಿದರು. ಸತ್ಯಾಸತ್ಯತೆಯ ಬಗ್ಗೆ ಗಂಗಾವತಿ ನಗರದ ಠಾಣೆಯಲ್ಲಿ ವಿಚಾರಣೆಯು ಮುಂದುವರಿಯುವುದು. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ. ನಮ್ಮ ಗಂಗಾವತಿ ನಗರಸಭೆಯ ನೀರು ಸರಬರಾಜು ವಿಭಾಗದ ಮೇಸ್ತ್ರಿಗಳಾದಂಥ ಭಾಷು ಮತ್ತು ರಾಮಣ್ಣವರು ನೀರಿನ ಸಮಸ್ಯೆಯ ಬಗ್ಗೆ ಕುರಿತು ವಿಚಾರಿಸಲು ಪ್ರಶಾಂತ್ ನಗರಕ್ಕೆ ಇಂದು ಬೆಳಗ್ಗೆ ಹೋದಾಗ ಅಲ್ಲಿಯ ಸಾರ್ವಜನಿಕರು ರಾಮಣ್ಣನ ಮೇಸ್ತ್ರಿ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ. ಗುರುತರವಾದ ಒಂದು ಗಾಯವು ಕೂಡ ಅಲ್ಲಿ ರಾಮಣ್ಣವ್ರಿಗೆ ಪೆಟ್ಟಾಗಿದೆ. ಈಗ ನಾವು ಚಿಕಿತ್ಸೆಗಾಗಿ ಇಲ್ಲಿ ಆಸ್ಪತ್ರೆಯಲ್ಲಿದ್ದೀವಿ. ಭಾಳ ಪೆಟ್ಟಾಗಿದೆ. ಈ ಕುರಿತಂತೆ ಪ್ರಕರಣವನ್ನು ದಾಖಲಿಸಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಹೇಳಿದ್ದೀವಿ. ಅಲ್ಲಿ ಡಾಕ್ಟ್ರು ಕೂಡ ಏನು ಬರ್ಕೊಟ್ಟಿದ್ದಾರೆ, ಪ್ರಕರಣ ದಾಖಲಾಗುತ್ತೆ. ಆದರೆ ಈ ವಿಷಯ ಸಾರ್ವಜನಿಕರಿಗಾಗಿ ನಾವು ನೀರು ಕೊಡ್ತೀವಿ. ಯಾರು ನೀರು ಕೊಡ್ತಾರೆ ಅವ್ರ ಮೇಲೆ ಈ ಥರ ಹಲ್ಲೆ ಮಾಡಿ ದೌರ್ಜನ್ಯ ಮಾಡಿದರೆ, ಈ ಹಗಲಿ ರಾತ್ರಿ ಕಷ್ಟಪಟ್ಟು ನೀರು ಕೊಡುವಂಥ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದರೆ ಈ ಕುಡಿಯೋ ನೀರಿನ ವ್ಯವಸ್ಥೆಗೆ ಪೆಟ್ಟಾಗುತ್ತೆ. ಬಡಿಯೋದು ಹೊಡೆಯೋದು ಅದು ಸಾರ್ವಜನಿಕರಿಗೆ ಯಾವುದೇ ಹಕ್ಕಿಲ್ಲ. ನಿಮಗೆ ಸರಿಯಾಗಿ ನೀರು ಬರಲಿಲ್ಲ ಅಂದರೆ ಏನಾದರೂ ದೂರುಗಳಿದ್ರೆ ನೀರು ಸರಬರಾಜು ಸಿಬ್ಬಂದಿ ಮೇಲೆ ಮೇಸ್ತ್ರಿ ಇರ್ತಾರೆ, ಮೇಸ್ತ್ರಿ ಮೇಲೆ ಇಂಜಿನಿಯರ್ ಇರ್ತಾರೆ, ಇಂಜಿನಿಯರ್ ಮೇಲೆ AWR ಇರ್ತಾರೆ, ಅದಾದ ನಂತರ ಮಾನ್ಯ ಪೌರ ಆಯುಕ್ತರಿರ್ತಾರೆ. ಅವ್ರಿಗೆ ವಿಷಯ ತಿಳಿಸ್ಬೇಕು ವಿನಃ ಕೈ ಮಾಡುವಂಥದ್ದು ಇದು ಲಕ್ಷಣವಲ್ಲ. ಈ ಪ್ರಮಾದವನ್ನು ನಾವು ಎಲ್ಲ ನೀರು ಸರಬರಾಜು ನೌಕರರು ಮತ್ತು ಪೌರಸೇವಾ ನೌಕರ ಸೇವಾ ಸಂಘದವ್ರು ಖಂಡನೆ ಮಾಡ್ತೀವಿ. ಖಂಡನೆ ಮಾಡಿದ್ದಲ್ಲದೆ ನಾಳೆ ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳು ಈ ವಿಷಯವನ್ನು ತಿಳಿಸಿದ್ದೀವಿ. ಈ ಕುರಿತಂತೆ ನಾಳೆ ಮಾನ್ಯ ಪೌರಾಯುಕ್ತರು ಗಂಗಾವತಿಯಲ್ಲಿ ಇಲ್ಲ ಅಂತ ತಿಳಿದು ಬಂದಿದೆ. ನಾಳೆ ದಿನ ನಾವು ಒಂದು ಸಂಘದ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಒಂದು ದೃಢವಾದ ನಿರ್ಧಾರವನ್ನು ಪ್ರಕಟಿಸ್ತೀವಿ. ಮುಖ್ಯವಾಗಿ ನಾವು ಕೇಳೋದಿಷ್ಟೇ, ನಿಮ್ಮ ಸೇವೆ ಮಾಡ್ತಕ್ಕಂಥ ನೀರು ಬಿಡ್ತಕ್ಕಂಥವ್ರ ಮೇಲೆ ಕೈ ಮಾಡುವಂಥದ್ದು ಅದು ನಾಗರಿಕರ ಲಕ್ಷಣ ಅಲ್ಲ. ಇದು ಮಾಡಿದ್ದಕ್ಕೆ ತಕ್ಕ ಕಾನೂನು ಕ್ರಮ ಆಗಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೀವಿ. ರಗಡಪ್ಪ ಹುಲಿಹೈದರ್ ಅಂತ ಹೇಳ್ರಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಪೌರಸೇವಾ ನೌಕರ ಸೇವಾ ಸಂಘ. ಪ್ರಶಾಂತ್ ನಗರ್ ಏರಿಯಾದಲ್ಲಿ ವಾಟರ್ ಸಪ್ಲೈದು ನೀರಿನ ಟ್ಯಾಂಕಿನ ಸಮಸ್ಯೆ ವಿಚಾರದಾಗ ಡೈಲಿ ಆನ್ ಆಫ್ ಮಾಡೋದು ಬಗ್ಗೆ ಒಂದು ಕಂಪ್ಲೇಂಟ್ ಇತ್ತು. ಏನಂದರೆ ಸರಿ ಸಮಯಕ್ಕೆ ನಮ್ಗೆ ನೀರು ತಲುಪವಲ್ದು ಅಂಥೇಳಿ ನಮ್ಮ ಲೈನ್ ಮ್ಯಾನ್ ಏನು ವಾಶು ಸಾಬ್ ಅಂತ ಇದ್ದಾರ, ಅವ್ರು ಹೋಗಿ ಕರೆಕ್ಟ್ ಟೈಮಿಗೆ ಸಪ್ಲೈ ಮಾಡ್ಸಕತ್ತಾರೆ. ನೀರಿಂದೇನು ಸಮಸ್ಯೆ ಇಲ್ಲ. ಅಲ್ಲಿ ಕೆಲವೊಬ್ಬರು ಹುಡುಗರು ಏನಂದರೆ ನಮ್ಮ ಭಾಷಾ ಅಂತೇಳಿ ಲೇಬರ್ ಇರೋದನ್ನು ಅದನ್ನು ಏನು ಮಾಡ್ತಾರೆ, ನೀನು ಸರಿ ಸಮಯಕ್ಕೆ ಟೈಮಿಂಗ್ಗೆ ನೀರು ಬಿಡಲ್ಲ ಅಂಥೇಳಿ ಅಲ್ಲಿ ಅವರಿಬ್ಬರೇ ಕಂಪ್ಲೇಂಟ್ ಮಾಡೋರು, ಮಿಕ್ಕಿದವ್ರು ಯಾರು ಕಂಪ್ಲೇಂಟ್ ಹೇಳ್ತಿದ್ದಿಲ್ಲ. ಆ ಕಾರಣಕ್ಕೆ ನಮ್ಮ ಸೂಪರ್ವೈಸರ್ ಆದ ರಾಮಣ್ಣವರು ಭಾಷು ಸಾಬ್ ಇಬ್ಬರು ಕಲಿತು ಕರೀತಾರೆ. ಅವ್ರಿಗೆ ಫೋನ್ ಮಾಡ್ತಾರೆ ಇವ್ರಿಗೆ,
ಏನ್ರಿ ಇಲ್ಲಿ ನೀರಿನ ಸಮಸ್ಯೆ ಐತೆ ಏನು ಬಗೆಹರಿಸಿರಲಿ, ಇಲ್ಲಿ ಬರ್ರಿ ನೀವು ಸಮಸ್ಯೆ ಏನಿದೆ ಹೇಳ್ರಿ ಅಂದರೆ, ಇಲ್ಲ ನೀವೇ ನಮ್ಮ ವಾರ್ಡಿಗೆ ಬರ್ರಿ ಅಂತ ಹೇಳಿದಾಗ ಇವ್ರು ಹೋಗಿ ಅಲ್ಲಿ ಸಮಸ್ಯೆ ಏನಂತ ಕೇಳಕ್ಕೆ ಹೋಗ್ತಾರೆ. ಕೇಳಕ್ಕೆ ಹೋದಾಗ ಮಾತಿನ ಚಕಮಕಿ ಹಂಗೆ ನಡೀತಿದೆ. ನಡೆದಾಗ ಒಂದೇ ಸಲಕ್ಕೆ ಅವರು ಹಲ್ಲೆ ಮಾಡ್ತಾರೆ ನಮ್ಮ ರಾಮಣ್ಣ ಅಂತೇಳಿ. ಆ ಕಾರಣಕ್ಕೆ ಶನಿವಾರ 11:30 ಸುಮಾರಿಗೆ ಪ್ರಕರಣ ಆಗಿರುತ್ತೆ. ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ಲೆಲ್ಲ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಇನ್ನೋವರೆಗೂ ಅವ್ರ ಮೇಲೆ FIR ಆಗಿಲ್ಲ. ಆ ಕಾರಣಕ್ಕೆ ಎಲ್ಲರೂ ಮನವಿ ಕೊಡಕತ್ತೀವಿ ತಹಸೀಲ್ದಾರ್ ಅವ್ರಿಗೆ. ಜಾಫ್ರಿ ಅನ್ನೋರೊಬ್ಬರು, ಆಮೇಲೆ ಅನ್ವರ್ ಅಂತೇಳಿ ಕೇಳಿಪಟ್ಟೈತೆ, ಇವರಿಬ್ಬರು ಹಲ್ಲೆ ಮಾಡ್ಯಾರ ಅನ್ನೋದು. ಅವರು ನಮ್ಮ ಸಂಘಕ್ಕೆ ಲೆಟ್ರ್ ಕೊಟ್ಟಾರ. ನಮ್ಮ ಸಂಘಕ್ಕೆ ಖಜಾಂಚಿ ಇದ್ದಾರ. ಈ ವಾರ್ಡ್ನಲ್ಲಿ ಹೋಗಿ ಎಲ್ಲ ಸಮಸ್ಯೆ ಕೇಳ್ತಿರ್ತಾರೆ. ಆಮೇಲೆ ರಾಮಣ್ಣ ಎಂಥ ವ್ಯಕ್ತಿ ಅಂದರೆ, ಯಾವುದಾನ ಒಂದು ಜವಾಬ್ದಾರಿ ಕೊಟ್ಟರೆ ಹಗಲು ರಾತ್ರಿ ಶ್ರಮಿಸಿ ಊಟಕ್ಕೂ ಚಿಂತೆ ಮಾಡಲಾರಂಗೆ ಎಲ್ಲ ಕೆಲಸ ಮಾಡ್ತಾನೆ. ಪ್ರತಿಯೊಂದು ಜವಾಬ್ದಾರಿಲಿಂದ ಕೆಲಸ ಮಾಡ್ತಾನೆ. ಇಂಥ ವ್ಯಕ್ತಿಗೆ ಈ ಪ್ರಕರಣ ಆಗೈತೆ ಅಂದರೆ ನಮ್ಮ ಸಂಘಕ್ಕೆ ಭಾಳ ನೋವು ಉಂಟಾಗಿದೆ. ಆ ಕಾರಣಕ್ಕೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು, ಆಮೇಲೆ ಲೇಬರು, ವಾಟರ್ ಸಪ್ಲೈದವ್ರು ಎಲ್ಲರೂ ಬಂದು ಒಂದು ಮೆಮೊರಂಡಮ್ ತಹಸೀಲ್ದಾರಿಗೆ ಒಂದು ಕೊಟ್ಟು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ಮೇಲೆ FIR ಆಗಲೇಬೇಕು ಅಂತೇಳಿ ಒತ್ತಡ ಮಾಡ್ತೀವಿ. ಒಂದು ಕಾರಣಕ್ಕೆ FIR ಆಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಬೇರೆ ಮಾರ್ಗದರ್ಶನ ಪ್ರಕಾರ ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ಅದು ಎಲ್ಲ ಡಿಟೇಲ್ ಆಗಿ ನನಗೆ ಜಾಫರ್ ಅನ್ನೋರು 2 ಸಲ ನನಗೆ ಕಾಂಟ್ಯಾಕ್ಟ್ ಮಾಡಿ ವಾಲ್ಮೆನ್ ಚೇಂಜ್ ಮಾಡೋಂಥ ಫೋರ್ಸ್ ಮಾಡಕತ್ತಿದ್ದೆ. ವಾಲ್ಮೆನ್ ಚೇಂಜ್ ಮಾಡೋಂಥ ಫೋರ್ಸ್ ಮಾಡಿದಾಗೆ ನಾವು ಕೆಲವರಿಗೆ ಬೇಕಾಯಿತು, ಕೆಲವರು ಬೇಡ ಇತ್ತು. ಯಾಕಂದರೆ ಕೆಲವರು ಹೆಚ್ಚಿಗೆ ನೀರು ಕೂಡ ಅಂತಾರೆ, ಆ ಟೈಮಿಗೆ ಕೊಡೋಕ್ಕಾಗಲ್ಲ, ಬೇರೆ ಶಿಫ್ಟ್ ಇರ್ತದೆ, ಬೇರೆ ನೀರು ತೊಂದರೆ ಆಗುತ್ತಂತ. ಇಲ್ಲ, ಈ ಟೈಮ್ ಫಿಕ್ಸ್ ಮಾಡಿ ಇಷ್ಟೇ ಟೈಮಿಗೆ ನೀರು ಕೊಡ್ತೀವಿ. ಹಂಗೆ ಒಂದು ಟೈಮ್ ಹೇಳಿದಾಗ ಅವ್ರಿಗೆ ಕೆಲವ್ರಿಗೆ ಬೇಕಾಗಿತ್ತು, ಕೆಲವರು ಬೇಡ ಆಗಿತ್ತು. ಅಂಥ ಒಂದು ಕಂಪ್ಲೇಂಟ್ ನಮ್ಮ ಹತ್ರ ಬರ್ತೈತೆ. ನಾನು ಸೂಪರ್ವೈಸರ್ ಆಗಿ ಇರೋದರಿಂದ ನನ್ನ ಹತ್ರ ಬರ್ತೈತೆ, ಆ ವಾಲ್ಮೆನ್ ಸರಿ ಮಾಡೋಲ್ಲ ತೆಗಿಯ. ನಾನು ಅವನಿಗೆ ಹೇಳಿದೆ, ಇಲ್ಲಪ್ಪ ನಿಂದು ಕಂಪ್ಲೇಂಟ್ ಏನು ಹೇಳ, ನಾನು ಬಗೆಹರಿಸ್ತೀನಿ. ಏನು ಪೈಪ್ ಹೊಡತ್ತೆ, ನೀರು ಬರ್ತಾಯಿಲ್ಲ, ಏನು ಮೋಟ್ರ್ ಐತೆ, ಏನೈತೆ ಅವ್ನು ಮಾಡಿಲ್ಲ ಅಂದ್ರೆ ನಾನು ಮಾಡಿದೆ. ಮೊದಲು ನಿನ್ನ ಕಂಪ್ಲೇಂಟ್ ದೂರ ಏನು ಹೇಳು, ಆಮೇಲೆ ಬೇಕಾದ್ರೆ ಚೇಂಜ್ ಮಾಡೋಣ ಅಂತಂದರೆ, ಇಲ್ಲ ನಾನು ಆಮೇಲೆ ಮಾತಾಡ್ತೀನಿ ಅಂತೇಳಿ ನಾನು ಅಲ್ಲಿ ಅದು ಏನಾದರೂ ನೀವೇ ಎದುರಿಸಿದ್ರೆ ನಾನು ಅಷ್ಟಕ್ಕೆ ಸುಮ್ಮನೆ ಆಗಿದ್ದೆ. ಮತ್ತು ಒಂದಿನ ನಾನು ವಾಲ್ಮನಿಗೆ ಕೇಳಿದೆ, ಹಿಂಗೆ ನಿನ್ನ ಬಗ್ಗೆ ಕಂಪ್ಲೇಂಟ್ ಹೇಳ್ತಾನೆ, ಅದು ಏನು ಸಮಸ್ಯೆ ಅಂತ. ಅವನು ರಾತ್ರಿ 10 ಗಂಟೆ ಮೇಲ್ಪಟ್ಟು ಹೋಗಿ ನಮ್ಮ ಮೋಟ್ರ ನಗರಸಭೆ ಮೋಟ್ರ್ 5 HP ಮೋಟ್ರ್ ಚಾಲು ಮಾಡ್ತಾಯಿದ್ದಾನೆ. ಇವು ಕೀಲು ಹಾಕ್ಯಂಬಂದ್ರೆ ಆ ಕೀಲು ಹೊಡೆಯಬಾರ್ದು, ಚಾಲು ಮಾಡ್ತಾಯಿದ್ದಾನೆ 10 ಅಲ್ಲಿ 10 ಮೇಲೆ ಮೋಟ್ರ್ ಚಾಲು ಮಾಡೋದ್ರಿಂದ ಅಲ್ಲಿ ಓಸಿ ಏರಿಯಾಕ್ಕೆ ನೀರು ಹೋಗ್ತದಲ್ಲ, ನೀರು 10 ಮೇಲೆ ಬಂದವಂತ ಫೋನ್ ಬರ್ತಾವೆ. ಹಂಗಾಗಿ ಯಾರು ಮಾಡ್ತಾರೆ ಅಂದರೆ ಅವ್ನಿಗೆ ಹೇಳಕ್ಕೆ ಹೋಗ್ತೀವಿ ನಾವು, ನೀನೇ 10 ನೀನು ಚಾಲು ಮಾಡಬೇಡ, ನಿನ್ನಿಗೆ ಟೈಮ್ ತಕ್ಕಂಗೆ ನಾವು ಟೈಮ್ ಫಿಕ್ಸ್ ಮಾಡ್ತೀವಿ. 1 ತಾಸು 2 ತಾಸು ಜಲ್ದಿ ಚಾಲು ಮಾಡ್ತೀವಿ. ರಾತ್ರಿ 10 ಗಂಟೆ ಮೇಲೆ ಅಂದರೆ ಯಾರು ಹಿಡಿಯೋಲ್ಲ. ತೊಂದರೆ ಏನೈತಿ ಹೇಳಂದರೆ, ಇಲ್ಲ ನನಗೆ ವಾಲ್ಮೆನ್ ಚೇಂಜ್ ಮಾಡಂತ. ಅವನು ಅವ್ನ ಬಗ್ಗೆ 10 ಗಂಟೆ ಮೇಲೆ ಅವನು ಚಾಲು ಮಾಡಿ ಫೀಸ್ ಕಿತ್ತೆ ಮಾಡಕತ್ತಾನ. ಅದಕ್ಕೆ ಅವ್ನ ಬಗ್ಗೆ ಕಂಪ್ಲೇಂಟ್ ಕೊಡಕತ್ತಾನ. ಅದ್ರ ಬಗ್ಗೆ ತಪ್ಪು ಅಂತ ತಿಳಿ ಹೇಳೋದಕ್ಕೆ ಅವ್ನು ನನ್ನ ಮೇಲೆ ನೀನು ಯಾರು ಚಾಲು ಮಾಡೋಕ್ಕೆ ಮೋಟ್ರ್ ಅಂತೇಳಿ ನಾವು ಚಾಲು ಮಾಡ್ತೀವಿ ಅನ್ನೋ ಒಂದು ಇದು ಬಂದಾಗ ಸುತ್ತಮುತ್ತ 4-5 ಮಂದಿ ಸೇರಿ ಜಾಬರ್ ನನ್ನ ಮೇಲೆ ಹಲ್ಲೆ ಮಾಡಿ ಬಡ್ದ್ಬಿಟ್ರು. ಕಿವಿಗೆ ಕಣ್ಣಿಗೆ ಇಲ್ಲಿ ಇದು ಗಾಯ ಆಗಿದೆ. ನಾವು ಅವತ್ತೇ ಬಂದು ಪೊಲೀಸಿಂದ ಅದು ಹೆಸರು ಬರೆಸಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದೆ. MLC ಮಾಡಿದ ಮೇಲೆ ಆಮೇಲೆ ಸಾಯಂಕಾಲ ನಾನು ಮತ್ತೆ ಕಂಪ್ಲೇಂಟ್ ಕೊಡೋಕೆ ಬಂದೆ. BSR ಇಲ್ಲ, ಅವ್ರು ಇಲ್ಲ ಅಂತ ಹೇಳಿದ್ರು. ಹಂಗಾಗಿ ಇದಾಯಿತು. ನಮ್ಮ ಸಾವ್ರು ಬರಲ್ಲ ಅಂತ ನಾವು ವೇಟ್ ಮಾಡಿದ್ದೀವಿ. ಈಗ ಬಂದರೆ ಈಗ ಈ ಸಂಘಕ್ಕೆ ಹೇಳಿದ್ದೀನಿ, ಆಮೇಲೆ ಸಾಬ್ರಿಗೆ ಹೇಳಿದ್ವಿ, ಮನವಿ ಪತ್ರ ಕೊಟ್ಟಿದ್ವಿ. ಅವ್ರ ಮುಖಾಂತರ ಈಗ ಏನು ಮುಂದಿನ ಕ್ರಮ ತಗೊಂತಾರೆ. ರಾತ್ರಿ ಚಾಲು ಮಾಡ್ಬೇಡ ಅಂತ ಹೇಳಕ್ಕೆ ಹೋಗೋದಿಲ್ಲ. ಹೋದ್ರೆ ನಾನು ಚಾಲನೆ ಮಾಡ್ತೀನಿ ಅಂತ ಎಲ್ಲರೂ ಕಲ್ತ್ಕೊಂಡು 5 ಮಂದಿ ಕಲ್ತು ಕೊಡೋದಾರೆ ಸರ್. ನಾನು ರಮಣ ರಾತ್ರಿ ಚಾಲು ಮಾಡಬೇಡಪ್ಪ, ನೀನು ಮೋಟ್ರ ಫೀಸ್ ಕಿತ್ಕೊಂಬಂದ್ರು ಅಂತ ಹೇಳಕ್ ಹೋದಿವಿ ಸರ್. ನಮ್ಮ ಸಾಬ್ರು ಸ್ಟ್ರಿಕ್ ಮಾಡಿದ್ಗ ಅದು 5 ಮಂದಿ ಕಲ್ತು ರಾಮಣ್ಣಗೆ ಪಡೆದ್ರು ಸರ್. ನಾನು ಬಗಲಿದ್ದೆ, ನನಗೆ ದಬ್ಬಡಿಕೆ ಅಂತ ರಾಮಣ್ಣಗೆ 5 ಮಂದಿ ಕಲ್ತು ಪಡೆದ್ರು ಸರ್. ಹಲ್ಲೆ ಮಾಡಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಬಗ್ಗೆ ಮಾನ್ಯ ತಹಸೀಲ್ದಾರ್ ಗಂಗಾವತಿ ಅವರಿಗೆ ಮನವಿ ಮೂಲಕ ನಾವು ಮನವಿ ಸಲ್ಲಿಸುವುದೇನೆಂದರೆ, ಗಂಗಾವತಿ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ರಮಣ್ಣ ಕಳ್ಳಿಮನಿ ನೀರು ಸರಬರಾಜು ಸಹಾಯಕ ಇವರಿಗೆ ಜಾಫರ್ ಎನ್ನುವವರು ದಿನಾಂಕ 31/1/2026 ಶನಿವಾರದಂದು ಪ್ರಶಾಂತ್ ನಗರ ಏರಿಯಾಕ್ಕೆ ನೀರು ಬಿಡುವ ವಿಷಯವಾಗಿ ದೂರವಾಣಿ ಕರೆ ಮಾಡಿ ಪ್ರಶಾಂತ್ ನಗರಕ್ಕೆ ಬರುವಂತೆ ತಿಳಿಸಿದ್ದು, ಅದರಲ್ಲಿ ಬೇರೆ ಕಡೆ ಕರ್ತವ್ಯ ನಿರತರಾಗಿದ್ದ ಶ್ರೀ ರಮಣ್ಣ ಕಳ್ಳಿಮನಿ ಮತ್ತು ಶ್ರೀ ಭಾಷಾ ಪ್ರಶಾಂತ್ ನಗರಕ್ಕೆ ಹೋಗಿರ್ತಾರೆ. ನದಿ ವಿಷಯದಲ್ಲಿ ಏರಿಯಾಕ್ಕೆ ನೀರು ಬಿಡುವಲ್ಲಿ ತೊಂದರೆಯಾಗುತ್ತಿದ್ದು, ಈ ವಿಚಾರವಾಗಿ ರಾತ್ರಿ ವೇಳೆ ನದಿ ಏರಿಯಾದಲ್ಲಿ ಬರುವ ಮೋಟ್ರನ್ನು ಶ್ರೀ ಜಾಫರ್ ಎನ್ನುವರು ಆನ್ ಮಾಡುತ್ತಿರುವ ಕಾರಣ ನದಿ ಮೋಟ್ರನ್ನು ತೆಗೆದುಕೊಂಡು ಹೋಗಿದ್ದು, ನಮಗೆ ಯಾವ ಸಮಯದಲ್ಲಿ ನೀರು ಬೇಕಾದರೂ ನಮಗೆ ದೂರವಾಣಿ ಮಾಡಿ ತಿಳಿಸಿ
ಗಂಗಾವತಿ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಮಣ್ಣ ಕಳಿಮನಿ ನೀರು ಸರಬರಾಜು ಸಹಾಯಕ ಇರುವ ಕರ್ತವ್ಯದಲ್ಲಿದ್ದಾಗ ಹಲ್ಲೆ ಮಾಡಿದ ವ್ಯಕ್ತಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಸಲ್ಲಿಸಿರುವ ಮನವಿ ಪತ್ರವನ್ನು ನಾವು ಹಿಂದೆ ಮಾನ್ಯ ತಹಶೀಲ್ದಾರ್ ಗಮನಕ್ಕೆ ತಂದ ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಕೊಪ್ಪಳ ಅವರಿಗೆ ತಮ್ಮ ಮನವಿ ಪತ್ರವನ್ನು ಸಲ್ಲಿಸಿ ಸಂಬಂಧಪಟ್ಟವರ ಮೇಲೆ ಕ್ರಮ ವಹಿಸಲಾಗುವುದು ಸರ್ ಪ್ರಕರಣ ಬಗ್ಗೆ ಹೇಳ್ರಿ ಸರ್ ಯಾರು ಜೋರಾಗಿ ಹೇಳ್ರಿ. ನನ್ನ ಹೆಸರು ರಾಮಣ್ಣ ಅಂತೇಳಿ ನಗರಸಭೆಯಲ್ಲಿ ನೀರು ಸರಬರಾಜು ಸಹಾಯಕನಾಗಿ ಪ್ರಸ್ತುತ ಮೇಲ್ವಿಚಾರಕ್ಕಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಒಂದು ವಾರದಿಂದ ಜಾಫರನ್ನವ್ರು ಬಂದು ವಾಲ್ಮೆನ್ ಚೇಂಜ್ ಮಾಡು ಸರಿ ಸ್ಪಂದಿಸ್ತಾ ಇಲ್ಲ ಹಂಗೆ ಹಿಂಗೆ ಅಂತ ನನಗೆ ಹೇಳಿದ್ರು. ನಾನು ಅಂದೆ ನಿನಗೆ ವಾಲ್ಮೆನ್ ಚೇಂಜ್ ಮಾಡೋಕ್ಕಾಗಲ್ಲ, ನಿಮ್ಗೆ ಸಮಸ್ಯೆ ಏನೈತೆ ಹೇಳಪ್ಪ, ನೀವು ನೀರು ಬರೋಲ್ಲ ಅಥವಾ ಏನು ಮೋಟ್ರ್ ಚಾಲು ಮಾಡೋದು ಪೈಪ್ ಹೊಡೋದು ಏನು ಕಂಪ್ಲೇಂಟ್ ಅಂತ ಹೇಳೋದು. ನಾನು ಅದ್ರ ಬಗ್ಗೆ ಏನು ಅದು ನಿನಗೆ ಪರಿಹಾರ ಇದು ಮಾಡ್ತೀವಿ, ಕೆಲವೊಂದು ವಾಲ್ಮೆನ್ನೇ ಬಗೆಹರಿಸ್ತಾನೆ ಅಂತಿಲ್ಲ, ಅವನಿಂದ ಆಗೋ ನಮ್ಮ ಕಡೆಯಿಂದ ಆಗೋದು ನೀರು ಕೂಡ್ಸೋ ನೀರು ಬರೋ ಅಂತ, ನಮ್ಮಿಂದ ಆಗೋ ನಮ್ಮ ಸಾಬರ್ ಕಡೆಯಿಂದ ಆಗೋದು ಪೈಪ್ಲೈನ್ ಹಾಕೋ ಅಂತ ಇಂಥವು ಅಂತ ಹೇಳಿದೆ. ಆದರೆ ಇಲ್ಲ ವಾಲ್ಮೆನ್ನೇ ಚೇಂಜ್ ಮಾಡ್ಬೇಕಂತಂದ. ವಾಲ್ಮೆನ್ ಚೇಂಜ್ ಮಾಡ್ಬೇಕಂದ್ರೆ ನಾನು ವಾಲ್ಮೆನ್ಗೆ ಫೋನ್ ಮಾಡಿ ಕೇಳಿದೆ, ಹಿಂಗೆ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಹೇಳ್ತದಲ್ಲ ಏನು ಪ್ರಾಬ್ಲಮ್ ಅಂತ. ಆ ಪ್ರಶಾಂತ್ ನಗರದಾಗೆ ನಾವು ಬೇರೆ ಕಡೆ ಗಂಗಾವತಿ ನಗರಸಭೆಯಲ್ಲಿ 75% ಒಂದಿನ ಬಿಟ್ಟು ಒಂದಿನ ನೀರು ಕೊಡ್ತಿದ್ದೀವಿ. ಕೆಲವೊಂದು 25% ಪ್ರತಿನಿತ್ಯ ನೀರು ಕೊಡೋಕ್ಕೆ, ಹಾಗೆ ಆ ಏರಿಯಾಗಳು ಪ್ರತಿನಿತ್ಯ ನೀರು ಕೊಡೋಕ್ಕೆ. ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಮೋಟ್ರುಗಳು ಪ್ರತಿನಿತ್ಯ ನೀರು ನೀರು ಹೋಗೋದ್ರಿಂದ ಮೋಟ್ರ್ ಬಂದ್ ಚಾಲು ಮಾಡಿಬಿಡ್ರಿ ಅಂತ ನಮ್ಮ ಮೇಲಧಿಕಾರಿ ಹೇಳಿದ್ದಾರೆ. ಸುಮ್ಮನೆ ಕರೆಂಟ್ ಬಿಲ್ ಇದಾಗುತ್ತೆ ಅಂತ. ಹಂಗಾಗಿ ಆತ ಆದ್ಮೇಲೆ ಪ್ರತಿನಿತ್ಯ ನೀರು ಕೊಟ್ಟು ಒಂದಿನ ಬಿಟ್ಟು ಒಂದಿನ ಸಾಯಂಕಾಲ ಬೋರ್ ನೀರು ಯಾರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಬೋರ್ ನೀರು ಚಾಲು ಮಾಡ್ತಿದ್ದ. ಈ ಜಾಫರ್ ಅನ್ನೋರು ಏನು ಮಾಡಿದ್ದಾರೆ, ರಾತ್ರಿ ತನಗೆ 10 ಗಂಟೆ ಮೇಲೆ ತನಗೆ ಏನೋ ಮನೆ ಕಟ್ಟಕತ್ತಾನ ಏನೋ ಗೊತ್ತಿಲ್ಲ, ಅದಕ್ಕೆ 10 ಗಂಟೆಗೆ ಹೋಗಿ ಮೋಟ್ರ್ ಚಾಲು ಮಾಡಕತ್ತಾನ. ಅಲ್ಲಿ ಏರಿಯಾಕ್ಕೆ ಪೂರ ಬೋರ್ ನೀರು ಹೋಗೋದ್ರಿಂದ 10 ಗಂಟೆಗೆ ಮೇಲೆ ನೀರು ಬರ್ತದೆ, ಬಂದ್ ಮಾಡಿ ನೀನು ಅಂತ ಫೋನ್ ಬರ್ತದೆ, ಆತನಿಗೆ ಬರ್ತದೆ, ನಮಗೆ ಬರ್ತದೆ. ಅವಾಗ ಅವ್ನು ನೋಡಿದಾಗ ಯಾರೋ ಚಾಲು ಮಾಡಕತ್ತಾರಂತ ಫೀಸ್ ಕಿತ್ಕೊಂಬರೋದು 10 ಗಂಟೆ ಮೇಲೆ ಫೀಸ್ ಕಿತ್ಕೊಂಬರಾಗ ಅವಾಗ ಅವನಿಗೆ ಆತಗೆ ವಾದ ಆಗಿದೆ. ಅವಾಗ ಅವನು ವಾಲ್ಮೆನ್ ಬೇಡ ಅಂತ ನನ್ನ ಹತ್ರ ಕಂಪ್ಲೇಂಟ್ ತರಗತ್ತ. ಅದು ಈ ಥರ ಅಂತ ನನಗೆ ಗೊತ್ತಿಲ್ಲ, ಅವನಿಗೆ ಕೇಳಿದ ಮೇಲೆ ಗೊತ್ತಾಯಿತು. ಅವಾಗ ಭಾಷೆ ಮತ್ತು ವಾಲ್ಮೆನ್ ಇಬ್ಬರು ಸೇರಿ ಕಾನ್ಫರೆನ್ಸ್ ಕಾಲ್ನಾಗೆ ಮಾತಾಡ್ತಾರೆ, ಏನು ಸಮಸ್ಯೆ ಇಲ್ಲ, ನೀನು 10 ಗಂಟೆ ಯಾಕೆ ಮೋಟ್ರ್ ಚಾಲು ಮಾಡ್ತೇಪ್ಪ ಅಂದರೆ, ನಾವು ಚಾಲು ಮಾಡ್ತೀನಿ, ಯಾವನ ಕರ್ಕೊಂಬರ್ತೀವಿ ಅಂತೇಳಿ ಅವ್ರ ಹತ್ರ ಮಾತಾಡಿದ್ರು. ಅವಾಗ ಭಾಷೆ ನನಗೆ ಫೋನ್ ಮಾಡ್ದ, ಹಿಂಗೆ ಅನ್ನಕತ್ತಾನ ಬಾ ಅಂತ. ನಾನು ಹೋದೆ, ನೋಡಪ್ಪ ನೀನು ಚಾಲು ಮಾಡಬೇಡ, ನಿನಗೆ ಬೋರ್ ನೀರು ಒಂದಿನ ಬೇಕಂದರೆ ಒಂದು ಸ್ವಲ್ಪ ಜಲ್ದಿ ಚಾಲು ಮಾಡ್ತೀನಿ, ನಾವು 10 ಗಂಟೆ ಮೇಲೆ ಚಾಲು ಮಾಡ್ತಾರೆ, ಯಾಕಂದ್ರೆ ಬೇರೆಯವರೆಲ್ಲ 10 ಗಂಟೆ ಮೇಲೆ ನೀರು ಬರ್ತದೆ, ಯಾರು ಹಿಡಿಯಾಗಿಲ್ಲ ಪಬ್ಲಿಕ್ ಅಂತ ಹೇಳಿ, ಇದು ನೀನು ಯಾರು ಚಾಲು ಮಾಡೋಕೆ ಹಂಗೆ ಹಿಂಗೆ ಅಂತ ಅವತ್ತಿಗೆ ನಮಗೆ ಆದಾಗ ಅವನು ಆತ ಮಾತಾಡೋದು ನೋಡಿ ಇದ್ದವ್ರು ಹಾಕೋಬೇಕಾದ್ರೆ ನಮ್ಮ ಟೆಕ್ನಾಲಜಿ ಜಗಳ ಮಾಡಿ ಜಾಬರ್ ಸೇರಿ ಬಂದ್ಬಿಟ್ರೆ. ಈಗ ಏಕಾಏಕಿ ಅವರೇ ಬಂದು ಬಡದ್ರ ಹೆಂಗೆ ಚರ್ಚೆ ಮಾಡಕ್ಕೆ ನೀನು ಚಾಲು ಮಾಡೋಕೆ ಹೋಗ್ಬೇಡ, ನೀರು ಬೇಕಲ್ಲ, ಅದನ್ನ 10 ಗಂಟೆ ಮೇಲೆ ಕೊಡೋಲ್ಲ ನಾವು, ಬೇಕಾದ್ರೆ ಒಂದು 2 ತಾಸು ಮುಂಚಿತ ಚಾಲು ಮಾಡ್ಸೋಕೆ ಹೇಳ್ತೀವಿ. 10 ಗಂಟೆ ಮೇಲೆ ಯಾರು ಇಡಲ್ಲ, ನೀನು 9 ಸಲ ನಾವು ಚಾಲು ಮಾಡೋಕೆ ಬರೋಲ್ಲ, ಅವ್ನು ನಿನಗೆ ಬೇಕಾದ್ರೆ 2 ತಾಸು ಮುಂಚಿತವಾಗಿ ಚಾಲು ಮಾಡಿಸ್ತೀವಿ, ಅದೇನೇ ಸಮಸ್ಯೆ ನೀನು ಚಾಲು ಮಾಡೋಕೆ ಹೋಗೋಣ ಅಂತ ಆತನ ಮೇಲೆ ನಾನು ಹೇಳಕ್ಕೆ ಹೋದರೆ ಆತನ ಸಂಗಡಿಗರು ಆತ ಸೇರಿ ನಮಗೆ ಅಲ್ಲೇ ಬೈಕ್ ಮೇಲೆ ಅಲ್ಲೇ ಮಾಡಿದ್ವಿ. ಗಿರಣಿ ಜಾಫರು ಮತ್ತು ಮತ್ತೆ ಯಾರು ಮಾತಾಡೋದಂದ್ರೆ ಇಲ್ಲ ಅವರು, ಯಾಕಂದರೆ ನಾನು ಅಲ್ಲೇ ಮಾಡಿದ ಇದಂದರೆ ನಮ್ಮ ಆತ ನೋಡಿ ಏನೋ ಒಂದು ಬೇರೆ ಕಡೆ ಮತ್ತೆ ಚಾಲು ಮಾಡಿ ಒದೇರು ಬರೆಯೋರು ಇತ್ತ. ನನ್ನ ಉದ್ದೇಶ ಅಂದರೆ ನನಗೆ ಆಯಾಯ್ತು ಅಂತ ಇದೆಲ್ಲ, ನಮ್ಮವರಿಗೆ ಕೆಲಸ ಮಾಡೋ ರಕ್ಷಣೆ ಬೇಕಾಗಿದೆ. ರಾತ್ರಿ ಒಂದು ಟ್ಯಾಂಕ್ ತುಂಬಿದ್ರೆ ಒಂದು ಟ್ಯಾಂಕ್ ಹಿಂಗೆ ರಾತ್ರಿ 3 ಗಂಟೆ ತನಕ ಶಿಫ್ಟ್ ರಾತ್ರಿ ಎಲ್ಲ ಬೆಳತನ ಟ್ಯಾಂಕ್ ತುಂಬ್ತಾರೆ ನಾವು ವಾಲ್ಮೆನ್, ಅವರಿಗೆ ರಕ್ಷಣೆ ಬೇಕಾಗಿದೆ. ಈಗ ಒಬ್ಬರು ನೋಡಿ ಇನ್ನೊಬ್ಬರು ಆ ಥರ ಗಲಾಟೆ ಮಾಡ್ತಾರೆ, ಅದಕ್ಕೆ ಆತನ ಬಗ್ಗೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ನಮ್ಮ ಯಾವುದೇ ಕಾರಣಕ್ಕೆ FIR ಆಗಲೇಬೇಕು ಸರ್, ಇಲ್ಲಾಂದರೆ ಮುಂದಿನ ನಾಳೆ ನಾಡ್ದು ಮತ್ತೆ ಬೇರೆ ಜಿಲ್ಲೆದಾಗ ಬೇರೆ ಕಡೆನೂ ಸ್ಟ್ರೈಕ್ ಕೊಡ್ತೀವಿ ಅಂತ ಹೇಳತ್ತಾರ. ಆ ಕಾರಣ ಎನಿ ಕಂಡೀಷನ್ FIR ಬೇಕು ನನಗೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.